ಮೊದಲನೇದಾಗಿ PM ಕಿಸಾನ್ ಯೋಜನೆಯ 20ನೇ ಕಂತು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿ ಹರಿದಾಡ್ತಾ ಇದೆ. PM ಕಿಸಾನ್ ಯೋಜನೆಯ 20ನೇ ಕಂತು ಯಾವಾಗ ಬರುತ್ತೆ ಕಂಪ್ಲೀಟ್ ಡೀಟೇಲನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟು ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರಬೇಕು ಅಂದರೆ ಈ ಕೆಲಸ ನೀವು ಕಡ್ಡಾಯವಾಗಿ ಮಾಡಿರಲೇಬೇಕು. ಯಾವ ಕೆಲಸ ಮಾಡಬೇಕು ಏನು ಎಲ್ಲ ಕಂಪ್ಲೀಟ್ ಡೀಟೇಲನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. PM ಕಿಸಾನ್ ಯೋಜನೆ 19ನೇ ಕಂತು ಫೆಬ್ರವರಿ 24, 2025ಕ್ಕೆ ಜಮಾ ಆಗಿದೆ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಫೆಬ್ರವರಿ 24, 2025ಕ್ಕೆ ಜಮಾ ಆಗಿದೆ. ಓಕೆನಾ. ಅಂದರೆ ನಿಮಗೆ PM ಕಿಸಾನ್ ಯೋಜನೆಯ ಹಣ ಬರೋದು ಪ್ರತಿ 4 ತಿಂಗಳಿಗೊಮ್ಮೆ ಒಂದು ಸರಿ. ಓಕೆನಾ. ಪ್ರತಿ 4 ವರ್ಷದಲ್ಲಿ ನಿಮಗೆ ಪ್ರತಿ 4 ತಿಂಗಳಿಗೊಮ್ಮೆ ಬರುತ್ತೆ 2,000 ರೂಪಾಯಿ. ಅದು ನಿಮಗೆ 4 ತಿಂಗಳು ಅಂದರೆ ಫೆಬ್ರವರಿಯಿಂದ ಮಾರ್ಚ್, ಏಪ್ರಿಲ್, ಮೇ, ಜೂನ್ ತಿಂಗಳು. ಇವಾಗ ಮೇ ತಿಂಗಳು ನಡೀತಾ ಇದೆ. ನಿಮಗೆ ಜೂನ್ ತಿಂಗಳ 2ನೇ ವಾರ ಅಥವಾ 3ನೇ ವಾರದಲ್ಲಿ PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಖಂಡಿತವಾಗ್ಲೂ ನಾಳೆ ಬರುತ್ತೆ ನಾಡ್ದು ಬರುತ್ತೆ ಅನ್ನೋದಕ್ಕೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಕೂಡ ನಿಮಗೆ ಬರುತ್ತೆ. ಓಕೆನಾ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗಿ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರಬೇಕು ಅಂದರೆ ಕಡ್ಡಾಯವಾಗಿ ನೀವು ತಪ್ಪದೇ ಈ ಕೆಲಸ ಮಾಡಿರಲೇಬೇಕು. ಬಹಳಷ್ಟು ದಿನಗಳಿಂದನೂ ಕೂಡ ನಾವು ಅಪ್ಡೇಟ್ ಮಾಡ್ತಾನೆ ಬರ್ತಾ ಇದ್ವಿ. ಲಾಸ್ಟ್ ದಿನಾಂಕ ಬಂದುಬಿಟ್ಟು ಜೂನ್ 14ನೇ ತಾರೀಕು. ಜೂನ್ 14ನೇ ತಾರೀಕು ಒಳಗಡೆ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಬೇಕು ಅಂದರೆ ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗ್ಬೋದು. ಆಧಾರ್ ಸೇವಾ ಕೇಂದ್ರದಲ್ಲೂ ಕೂಡ ಅಪ್ಡೇಟ್ ಮಾಡಿಸ್ಬೋದು. ನೀವು ಬಯೋಮೆಟ್ರಿಕ್ ಮೂಲಕ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿದರೆ ಖಂಡಿತವಾಗ್ಲೂ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ ಕೇಸ್ ನೀವೇನಾದರೂ ಆಲ್ರೆಡಿ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿದರೆ ಮತ್ತೊಮ್ಮೆ ಹೋಗಿ ಮಾಡಿಸುವಂಥ ಅಗತ್ಯ ಇಲ್ಲ. ಆಲ್ರೆಡಿ ಸಾಕಷ್ಟು ಜನ ಈ ವಿಷಯಗಳನ್ನ ತಿಳ್ಕೊಂಡು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿರ್ತೀರ. ಇದು ಸಾಕಷ್ಟು ಬಾರಿ ಎಕ್ಸ್ಟೆಂಡ್ ಮಾಡಿ ಆಗಿರೋದ್ರಿಂದ ನಿಮಗೀಗ ಕೊನೆಯ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಆಧಾರ್ ಕಾರ್ಡನ್ನು ನೀವು ಅಪ್ಡೇಟ್ ಮಾಡಿಸಿಲ್ಲ ಅಂದರೆ 1,000 ರೂಪಾಯಿ ದಂಡ ಕಟ್ಟಿ ಮತ್ತು ಜೂನ್ 14ರ ನಂತರ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿದ್ರೋ ಇಲ್ವೋ ತಪ್ಪದೆ ಎಲ್ಲರೂ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಎಲ್ಲ ಕೆಲಸಕ್ಕೂ ಒಂದು ಆಧಾರ್ ಕಾರ್ಡು ಬ್ರಿಡ್ಜ್ ಅಂದರೆ ಸೇತುವೆ ಥರ ಇರೋದ್ರಿಂದ ಕಡ್ಡಾಯವಾಗಿ ನೀವು ಅಪ್ಡೇಟನ್ನು ಮಾಡಿಸ್ಬೇಕಾಗತ್ತೆ. ಏನಿದೆ ಮಾಹಿತಿ ಇವತ್ತಿನ ಒಂದು ಅಪ್ಡೇಟನ್ನು ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.